ಇಲ್ಲ ನಿಧಾನಕ್ಕೆ ಹೋಗ್ಲ ಪಾಪ, ಅದ್ಯಾಕೆ ಹಿಂಗ್ ಓಡೋಗ್ತಿದ್ಯಾ? ಆ ಕಡೆ ಈ ಕಡೆ ಬೈಕ್ನವ್ರು ಅವ್ರು ಇವ್ರು ಓಡಾಡ್ತಿರ್ತಾರೆ ಜೋರಾಗಿ. ನೀನು ಹಿಂದ್ ಮುಂದೆ ನೋಡ್ದಂಗೆ ರೋಡ್ ದಾಡ್ಬೇಕಾದ್ರೆ ಹಿಂಗ್ ಹೋದ್ರೆ ಆಗುತ್ತಲ್ಲ? ನಿಧಾನಕ್ಕೆ ಹೋಗು ನೋಡ್ಕೊಂಡು. ಭಾರತದ ಅದ್ಯಾಕೆ ಹಿಂಗ್ ಆಡ್ತಿದ್ಯಾ? ನಿಧಾನಕ್ಕೆ ಹೋಗ್ತಿರೋದು, ಸುಮ್ಮಗ್ ಬಾ ತಾತ. ಮತ್ತೆ ಏನ್ ಗೊತ್ತೇನ್ ತಾತ, ಆ ಕಡೆಯಿಂದ ಆಮೇಕಿಂದ ಬರ್ತೀವಿ ನೋಡು, ಕೋಳಿ ಕಟ್ ಮಾಡಿಸ್ಕೊಂಡಲ್ಲ, ಅಲ್ಲಿ ಬೇಕರಿ ಹತ್ರ ನನಗೆ ಜ್ಯೂಸ್ ಕೊಡಿಸ್ತಾತ ಪ್ಲೀಸ್ ಕಣ್ತಾತ. ನನಗೆ ಜ್ಯೂಸ್ ಅಂದ್ರೆ ಸಾಕತ್ ಇಷ್ಟ ಕಣ್ತಾತ. ಕೊಡಿಸ್ತೀನಿ ತಾತ, ಒಂದ್ ಜ್ಯೂಸ್ ಒಂದ್ ಐಸ್ ಕ್ರೀಮ್ ಕೊಡಿಸ್ತಾತ ಸಾಕು. ನಾನು ಜಾಸ್ತಿ ಏನ್ ಕೇಳೋದು ಕಣ್ತಾತ ಆ ಬೇಕರಿಲಿ. ಕೊಡಿಸ್ತೀಯ ತಾನೆ ನೀನು? ಪಾಪ ಅದೆಲ್ಲ ಏನ್ ಮಾಡಕ್ ಸುಮ್ಮಕ್ ನಡಿಲ್ಲ. ಅಲ್ಲಿ ಶುರು ಹಚ್ಕೊಂಡೆ ಅನ್ನು, ಈಟೋವರೆಗೂ ಏನು ಕೇಳಲಿಲ್ಲ ಅನ್ಕಂಡೆ, ಅಲ್ಲಿ ಶುರು ಹಚ್ಕೊಂಡೆ ಕಣಪ್ಪ ನೀನು. ಅಲ್ವದಲ್ಲ ಪಾಪ, ನಾನು ಹೇಳದ್ ಕೇಳಿಲಿ. ಅವೆಲ್ಲ ಶೀತದಲ್ಲೆಲ್ಲ ಕುಡಿಯಕ್ ಹೋಗ್ಬಾರ್ದು ಕಣೋ. ಐಸ್ ಕ್ರೀಮು ಜ್ಯೂಸ್ ಅವೆಲ್ಲ ನೆಗಡಿ ಆಗ್ಬಿಡುತ್ತ ಕಡ್ಲ ಪಾಪ. ಲೇ ಬೇಡ ಸುಮ್ಕಿರು. ಲೇ ಕೋಳಿ ಸಾಂಬಾರಿಂದ ನನ್ನ ಮಗಂದು ಕೋಳಿ ಸಾಂಬಾರಿಂದ ಮುದ್ದೆನೂ ಕೋಳಿ ಸಾರು ಕುಡಿದ್ರೆ ಅದ್ರ ಕಥೆನೆ ಬೇರೆದಿರುತ್ತ ಕಣ್ಲ ಪಾಪ. ಅದ್ರ ರುಚಿ ಗೊತ್ತಿಲ್ವಲ್ಲ ನಿನ್ಗೆ? ನಡಿ ಸುಮ್ಕೆ. ಲೇ ಇನ್ನೊಂದೆರಡು ಮೊಟ್ಟೆನೂ ಹಾಕ್ಸ್ಕೊಂಡ್ ಬರ್ತೀನಿ ನಾವು ಅಣ್ಣಂಗೆ ಹೇಳ್ಬಿಟ್ಟು ಕೋಳಿ ಅಂಗಡಿ ಇವನ್ಗೆ. ಮೊಟ್ಟೆ ಎಲ್ಲ ಬೇಯಿಸ್ಕೊಡುತ್ತೆ ನಿಮ್ಮ ಅಜ್ಜಿ. ಕೋಳಿ ಸಾಂಬಾರಿಂದ ಊಟ ಮಾಡ್ಬಿಟ್ಟು ಪೀಸ್ ಎಲ್ಲಾ ತಿಂದು ಮೊಟ್ಟೆ ಎಲ್ಲಾ ತಿನ್ನು ಅಂತ ನಡಿಲ ಪಾಪ. ಅದೆಂತದು ಐಸ್ ಕ್ರೀಮ್ ತಿಂತಾನಂತೆ ಈ ಹುಡುಗ. ನಡಿ ಸುಮ್ಕೆ ಕೋಳಿ ಸಾಂಬಾರಿಂದ ಊಟ ಮಾಡಿ ಹೊಟ್ಟೆ ತುಂಬಾ ಮುದ್ದೆ ತಿನ್ಬೇಕು. ಮುದ್ದೆ ತೋಳಿಗ್ ಬಲ, ಆರೋಗ್ಯಕ್ಕೆ ಒಳ್ಳೇದು. ನಿನ್ ಗೊತ್ತಾಗಲ್ಲ ಐಸ್ ಕ್ರೀಮ್ ಅಂತೆ. ನಡಿಯ ಸುಮ್ಕೆ. ಸುಮ್ಮಗ್ ಹೋಗ್ತಾತ. ಯಾವಾಗ ನೋಡಿರೋದನ್ನ ಹಿಂಗೆ ಹೇಳ್ತೀಯ ಬರೀ. ಕೆಮ್ಮಾಗುತ್ತೆ, ನೆಗಡಿ ಆಗುತ್ತೆ, ಶೀತ ಆಗುತ್ತೆ, ಜ್ವರ ಬರ್ತೈತೆ, ಕೆಮ್ತಿದ್ಯಾ, ಏನು ಬಾಳಕ ನಡಿ ಅಂತ ದೈನಾಲು ಕರ್ಕೊಂಡು ಹೋಗ್ತೀಯ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು. ಬೇಕಾದ್ರೆ ನೀನು ಇನ್ನೇನು ಕೊಡಿಸಕ್ಕೆ ಹೋಗ್ಬೇಡ. ಜ್ಯೂಸ್ ಕೊಡಿಸ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ಗಂತೂ ಐಸ್ ಕ್ರೀಮ್ ಬೇಕೇ ಬೇಕು. ನಡಿ ಕೊಡ್ಸು ಅಷ್ಟೇ. ಅದಕ್ಕೆ ಕಳ್ಳ ನಿನಗ್ ಜೊತೆಲಿ ಕರ್ಕೊಂಡ್ ಬರಲ್ಲ. ಹಿಂಗ ಅಯ್ಯ ಅನ್ನಿ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅದೇನ್ ಹುಡುಗ ಆಗಿದ್ಯಾ ಏನಪ್ಪ ಅತ್ಲಾಗಿ. ಎಲ್ಲೂ ಅದಕ್ಕೆ ಕರ್ಕೊಂಡ್ ಹೋಗಲ್ಲ. ನಿಮ್ಮ ಅಜ್ಜಿ ಬೈಯುತ್ತೆ, ಎಲ್ಲೂ ಕರ್ಕೊಂಡ್ ಹೋಗ್ಬೇಡ. ಹಿಂಗ್ ಕರ್ಕೊಂಡೋಗ್ ತಿನ್ಸಿನ ಹುಡುಗಂಗ್ ಹಾಳು ಮಾಡಿರೋದರದ ನೀನಂತ. ನಾನು ಏನೋ ಹುಡುಗ ಅತ್ಲಾಗಿ ಹೋಗ್ಲಿ ಅತ್ಲಾಗ ಅಂತ ಸುಮ್ಮನೆ ಆಗ್ತೀನಿ. ನೀನು ಮನೇಲಿ ನೋಡಿದ್ರೆ ಒಂದ್ ಚೂರೇ ಚೂರು ಊಟ ಮಾಡಲ್ಲ, ಏನಿಲ್ಲ ಹೊಟ್ಟೆ ತುಂಬಾ. ಅವಾಗ ನಿಮ್ಮ ಅಜ್ಜಿ ನನಗ್ ಬೈತಿರುತ್ತೆ. ಆ ಹುಡುಗಂಗೆ ಹೋಟ್ಲ ಪಾಟಲೆಲ್ಲ ತಿನ್ಸಿ ಕಲ್ಸ್ಬಿಟ್ಟಿದ್ಯಾ. ದಿನಾಲೂನು ಅದು ಇದು ತಗೊಂಬಂದ್ ಕೊಟ್ಟು ತಿನ್ಸಿ ಮನೆ ಊಟ ಅಂತ ಮಾಡ್ತಾನೆ ಇಲ್ಲ, ಹಂಗೆ ಹಿಂಗೆ ಅಂತ ಬೈತಿರುತ್ತೆ. ನೀನ್ ನೋಡಿದ್ರೆ ಹಿಂಗ ಆಡ್ತಿರ್ತೀಯಪ್ಪ. ಏನ್ ಹುಡುಗ ಆಗಿದೆ ಏನೋ. ಹೋಗತ್ಲಾಗಿ ನೋಡಿ ನೋಡೋದಂತೆ. ಕೋಳಿ ಕಟ್ ಮಾಡಿಸ್ಕೊಂಡು ಆ ಕಡೆಯಿಂದ ಬಂದಾಗ ಚಿಲ್ರೆ ಪಲ್ರೆ ಉಳಿದ್ರೆ ಕೊಡ್ಸ್ಕೊಂಡ್ ಬರ್ತೀನಿ ಕಣ್. ನಡಿಯಪ್ಪ. ಇನ್ನು ತರಕಾರಿ ಅವು ಇವು ತಗೊಂಬರ್ಬೇಕಂತ ಬೇರೆ ಹೇಳ್ತಿದಾರೆ. ಶುಂಠಿ ಬೆಳ್ಳುಳ್ಳಿ ಬೇರೆ ತಗೊಂಬರ್ಬೇಕು, ಕೊತ್ತಂಬರಿ ಸೊಪ್ಪು ಅಂತ, ಈರುಳ್ಳಿ ಅವು ಇವು ಬೇರೆ ಇದಾವೆ. ಎಲ್ಲ ತಗೊಂಡಾದ್ಮೇಲೆ ಬೇಕಾದ್ರೆ ನೋಡಿದ್ರೆ ಆಗುತ್ತೆ. ಚಿಲ್ರೆ ಪಲ್ರೆ ಉಳಿದ್ರೆ ಕೊಡ್ಸ್ಕೊಂಡ್ ಬರ್ತೀನಿ. ನಡಿ ಮೊದ್ಲು ಹೋಗ ನಡಿ. ಕೋಳಿ ಗಿಳಿ ಖಾಲಿ ಆದತ್ತು ಮತ್ತೆ. ಏನು ಅಮ್ಮ ಸಮಾಚಾರ? ಅಜ್ಜನು ಮೊಮ್ಮಗನು ಎಲ್ಲ ಹೊಲ್ಟಿರಂಗಿದ್ಯಾ? ಎಲ್ಲ ಹೋಗ್ತಿರೋದು? ಪಾಪ ಜಗಪ್ಪ ಎಲ್ಲೂ ಇಲ್ಲ ಕಣ. ಇಲ್ಲ ಒಂದ್ ಸ್ವಲ್ಪ ಕೆಲ್ಸ ಇತ್ತು, ಎಲ್ಲ ಹೋಗ್ತಿದ್ದೆ. ಮತ್ ಇನ್ನೇನಪ್ಪ ಸಮಾಚಾರ? ಎಲ್ಲೂ ಕೆಲ್ಸ ಪಲ್ಸಕ್ಕೆಲ್ಲ ಹೋಗಿಲ್ವ ಇವತ್ತು? ಇಷ್ಟೊಂದ್ ಪುರ್ಸತ್ತಾಗ ಆರಾಮಾಗಿ ತಿರ್ಗಾಡ್ತಿದ್ಯಾ? ಒಂದ್ ದಿವಸನೂ ಸಿಗ್ತಿರಲ್ಲ ಕಣಪ್ಪ. ನಮ್ ಜಗಪ್ಪಗ್ ಮಾತಾಡ್ಸೋಣ ಅಂದ್ರೆ ಏನ್ ಒಂದ್ ದಿವಸನೂ ಪುರ್ಸತ್ತಿಲ್ದಂಗ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದ. ನೋಡಿರಿ ಇವತ್ತು ಏನ್ ಇಷ್ಟೊಂದ್ ಪುರ್ಸತ್ತಾಗ ಆರಾಮಾಗಿ ತಿರ್ಗಾಡ್ಕೊಂಡು ಹೋಗ್ತಿದ್ಯಲ್ಲ, ಏನ್ ಸಮಾಚಾರ? ಯಾತು ಇಲ್ಲ ಕಣಮ್ಮ. ಇವತ್ತಿನ ಅಲ್ಲಿ 2-3 ಕಡೆ ಹೋಗ್ಬೇಕಿತ್ತು ಕೂಲಿ ಕೆಲ್ಸಕ್ಕೆ. ಏನ್ ಮಾಡ್ತೀಯ ಹೇಳು? ಬೆಳಗ್ಗೆಯಿಂದ ಸ್ವಾರೆ ಬೇರೆ ಇಟ್ಕೊಂಡ್ತು ನೋಡು. ಎಲ್ಲೂ ಕೆಲ್ಸ ಇಲ್ಲ ಏನಿಲ್ಲ. ಎಲ್ಲ ತ್ಯಾವ. ಒಂದ್ ಸ್ವಲ್ಪ ಕಾಯಿ ಕೆಡವಕ್ ಹೋಗ್ಬೇಕಿತ್ತು ಇವ್ರದು, ನಮ್ ಗೌಡ್ರದೇನೆ ಹೋಗ್ಬೇಕಿತ್ತು. ನೋಡಿರಿ ಏನ್ ಮಾಡೋದ್ ಹೇಳ್ರಿ. ಇವತ್ತು ಮಳೆ ಬೇರೆ ಇಟ್ಕೊಂಡ್ಬಿಡ್ತು, ಸ್ವಾನೆ ಬೇರೆ ಸಿಕ್ಕಾಬಟ್ಟೆ ತ್ಯಾವ ಬೇರೆ. ಅಲ್ಲಿ ತೋಟದಲ್ಲಿ ಹೋಗಿ ಕಾಲಿಡಕ್ ಆಗ್ತಿಲ್ಲ, ಹಂಗಾಗ್ತೈತೆ. ಎಲ್ಲ ಜಿಟಿ 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 ಅಂತೈತೆ. ಅದಕ್ಕೆ ಎಲ್ಲೂ ಹೋಗ್ಲಿಲ್ಲ ಕಣ್ಮಮ್ಮ, ಮಂತಾವ್ಲ ಕುಂತಿದ್ದೆ. ಬೇಜಾರ್ ಅಂದ್ರೆ ಬೇಜಾರ್ ಕಣ್ ಹೇಳಪ್ಪ. ಈ ಮಳೆ ಬಂದ್ಬಿಟ್ರೆ ನನ್ನ ಮಗಂದು ಈ ಕಡೆ ಮನೆಯಿಂದ ಆಚೆ ಕಡೆ ಹೊಲ್ಡಕ್ಕಾಗಲ್ಲ, ಏನಿಲ್ಲ. ಬೇಡ ಬಿಗ್ಗಾಗೆ ಮಳೆ ಬಂದ್ಬಿಟ್ರೆ ಹೆಂಗ ಪರವಾಗಿಲ್ಲ ಕಣಮಮ್ಮ. ಇದು ಜೋರಾಗೂ ಬರಲ್ಲ, ಈ ಕಡೆ ಕಡಿಮೆನೂ ಬರಲ್ಲ. ಬೆಳಗಿಂದ ಸಂಜೆ ಗಂಟ ಕಟ 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 ಅಂತ ಹಂಗೆ ನಿಧಾನಕ್ಕೆ ಬರ್ತಾನೆ ಇರೋದ್ ಕಣಪ್ಪ. ಈ ಕಡೆ ಕೆಲ್ಸಕ್ಕೂ ಹೋಗಂಗಿಲ್ಲ, ಈ ಕಡೆ ಕ್ಯಾಮೇನೂ ಆಗಲ್ಲ. ಮನೆಯಿಂದ ಆಚೆ ಕಡೆ ಹೊಲ್ಡಕ್ಕಾಗಲ್ಲ, ಏನಿಲ್ಲ. ಕುಂತು 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 ಬೇಜಾರಾಗ್ಬಿಡುತ್ ಕಣಮಮ್ಮ. ನೀನ್ ಏನಾರು ತಿಳ್ಕ ಮಾಮು. ನೀನು ಇವತ್ತೆಲ್ಲೂ ಹೋಗಿಲ್ಲ, ಆರಾಮಾಗಿ ತಿರ್ಗಾಡ್ತಿದ್ಯಾ? ಎಲ್ಲೋ ತೋಟ ಪಾಟತಾವ್ ಎಲ್ಲ ಹೋಗ್ಲಿಲ್ವಾ? ಇಲ್ಕಂಡ್ಲ ಪಾಪ ಜಗಪ್ಪ, ನಂದು ಹಂಗೆ ಕಣೋ, ನಿನ್ನಂಗೆ ಆಗಿರೋದು. ಈ ಮಳೆಲಿ ತ್ಯಾವ್ದಲ್ಲಿ ಎಲ್ಲೋಕೆ ಹೇಳಪ್ಪ, ಈ ಚಳಿಗೂ ಅದಕ್ಕೂ. ನಾನು ಬೇರೆ ಒಂದ್ 2-3 ದಿವಸದಿಂದ ಸಿಕ್ಕಾಬಟ್ಟೆ ನನಗೂ ಮಳೆ ನಿಂತಿದ್ದಕ್ಕೂ ಏನೋ ಕಣ್ಲ ಪಾಪ ಗೊತ್ತಿಲ್ಲ ಯಾಕ ತಲೆನೋವು, ಮೈಕೈ ನೋವು, ಶೀತ, ಕೆಮ್ಮು, ನೆಗಡೆ. ಬ್ಯಾಡ ಪಾಪ ಜಿತಿ ಹಂಗಾಗ್ಬಿಟ್ಟೈತ್ ನನ್ಗೆ ಅತ್ಲಾಗಿ. ಸಿಕ್ಕಾಬಟ್ಟೆ ಮೈಕೈ ನೋವು ಕಣ್ಲ ಪಾಪ. ಬಾಯೆಲ್ಲ ಹಂಗೆ ಸಪ್ಪೆ ಸಪ್ಪೆ ಆಗಂಗ ಆಗ್ಬಿಟ್ಟೈತೆ. ಅತ್ಲಾಗಿ ತಿರ್ಗಾ ಮಳೆಗಿಲ್ಲ ನೆಂದ್ರೆ ಕಾಯಿಲೆ ಪಾಯಿಲೆ ಬಿದ್ರೆ ಮತ್ತೆ ಅಂತ ಮನೇಲೆಲ್ಲೂ ಕಳಿಸ್ಲಿಲ್ಲ. ಅದಕ್ಕೆ ಹಸ್ಗಳಿಗೆ ಇನ್ನೇನು ಮಂತಾವಳೆ ಕಟಾಕ್ಬಿಟ್ಟಿದೀನಿ. ಕಟಾಕ್ಬಿಟ್ಟು ಇನ್ನೇನು ನಮ್ಮ ಹುಡುಗ ಹೋಗ್ಬಿಟ್ಟು ಎದ್ದಡ್ಕಲ್ಲನೇನು ಕುಮಾರಣ್ಣ
ತೋಟದ ಹತ್ರ ಹೋಗ್ಬಿಟ್ಟು ಮೇವೆಲ್ಲ ಕುಯ್ಕೊಂಬಂದ್ ಹಾಕಿದಾನ ಅವನು. ಹಂಗೇನೆ ನಾನು ಇನ್ನೇನು ಮಾಡೋಣ ಹೇಳಪ್ಪ. ಮಂತವ ಕುಂತು ಕುಂತು ನನಗೂ ಬೇಜಾರಾಗ್ತಿತ್ತು. ಒಂದ್ ಸ್ವಲ್ಪ ರಾಗಿ ಹುಲ್ಲು ಒಣ ಹುಲ್ಲು ಅವೆಲ್ಲ ಇದ್ವಲ್ಲ, ಹಸುಗಳಿಗೆ ಹಾಕ್ಬಿಟ್ಟು ಮೇವೆಲ್ಲ ಕೊಟ್ಟು ನೀರ್ ಕುಡಿಸಿ ಈ ಕಡೆ ಬಂದೆ ಕಣಪ್ಪ. ನನಗೂ ಬೇಜಾರಾಗ್ತಿತ್ತು. ಮತ್ತಿನ್ನೆಲ್ಲ ಪಾಪ ಸಮಾಚಾರ? ಸಮಾಚಾರ ಇನ್ನೇನು ಮಮ್ಮ, ನಾನು ಇನ್ನೇನು ಹೇಳು, ನೀನೇ ಹೇಳ್ಬೇಕು. ಓಯ್ ನಡೀತದ ಹೋಗೋಣ. ಈ ತಾತ ಯಾರು ಸಿಕ್ಕಿರ ಅವ್ರ ತಾವೇ ನಿನ್ಕೊಂಡ್ಬಿಡುತ್ತೆ ಗಂಟೆ ಗಟ್ಲೆ ಮಾತಾಡಕ್ಕೆ. ಗೊತ್ತಾಯ್ತ ನಡೀತದ ಹೋಗೋಣ ಬೇಗ. ಸುನಿಲ, ದೊಡ್ಡವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಈ ನನ್ನ ಮಗೊಂದೊಳ್ಳೆ ಅವ್ರು ಏನೋ ವಿಶ್ವಾಸಕ್ಕೆ ಮಾತಾಡ್ತಾರಪ್ಪ. ಅಲ್ಲೇ ಹೊಲ್ಟ್ ಬಿಡಕ್ಕಾಗುತ್ತಿಲ್ಲ. ತಡಿ ಬಂದ್ರಿಟ್ಟು ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತೀಯ? ಹಂಗಾರ ಮಾತಾಡ್ಕೊ ಹೋಗು. ಅಲ್ಲಿ ಕೋಳಿಗಳು ಖಾಲಿ ಆಗ್ಬಿಟ್ರೆ ಆಮೇಕಿಂದ ಇರೋದು ನಿನಗೆ. ಏನ್ ಮಾಮ, ಏನೋ ಕೋಳಿ ಗಿಳಿ ಅಂತಿದ ನಿಮ್ಮ ಮೊಮ್ಮಗ. ಏನೋ ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗ್ತಿದ್ಯೇನು? ಹ್ಞೂ ಕಡಲೆ ಪಾಪ, ಕೋಳಿ ಕಟ್ ಮಾಡಿಸ್ಕೊಂಡ್ ಬರಂಗ್ ಕಳ್ಳೆ. ಬೆಳಗಿಂದ ನನಗೂ ಮಂತಾವ್ ಕುಂತು ಕುಂತು ಬೇಜಾರಾಗ್ತೈತೆ. ಅದಕ್ಕೆ ಇನ್ನೇನ್ ಮಾಡೋಣ ಹೇಳು. ತೋಡ್ತಾ ಹೋಗಿದ್ದೆ ಒಂದ್ಗಳಿಗೆ ಹಂಗೆ ತಿರ್ಗಾಡ್ಕೊಂಡ್ ಬಂದೆ. ಯಾಕ ನನ್ಗೂ 2-3 ದಿವಸದಿಂದ ಬೇರೆ ಜ್ವರ ಬರಂಗ್ ಬೇರೆ ಆಗ್ತಿತ್ತು. ಬಾಯೆಲ್ಲ ಸಪ್ಪೆ ಸಪ್ಪೆ ಹಂಗ ಆಗ್ತಿತ್ತು. ಈ ಚಳಿಗೂ ಅದಕ್ಕೂ ಏನಾರ ತಿನ್ಬೇಕನ್ನಿಸ್ತಾ ಇಟ್ಕೊಂಡ್ಲ ಪಾಪ. ಅದಕ್ಕೆ ಹೋಗ್ಬಿಟ್ಟು ಒಂದ್ 2-3 ಕೆಜಿ ಕೋಳಿನಾರ ಇದು ಪಾರಂ ಕೋಳಿ ಬರುತ್ ನೋಡು, ಅದ್ರದ್ದು ಸಾಂಬಾರ್ ಮಾಡಿಸ್ಬಿಡೋಣ ಅಂತ. ಅದಕ್ಕೆ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗ್ತಿದೀನಿ. ಏನ್ ಇದಾವೋ ಖಾಲಿ ಆಗಿದಾವೋ ಒಂದು ಗೊತ್ತಿಲ್ಲ. ಅರ್ಜೆಂಟ್ ಆಗಿ ಹೋಗ್ತಿದ್ದೀನಿ. ಅದಕ್ಕೆ ಇವ್ ನಮ್ಮ ಹುಡುಗಿದ್ದವನು ನಡೀತಾತ ಬೇಗ ಅರ್ಜೆಂಟ್ ಆಗಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾನ ಅಷ್ಟೇ ಕಣ್ಣ ಪಾಪ, ಇನ್ನೇನಿಲ್ಲ. ಅದೇನಮ್ಮ, ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ಕೆ ಹೋಗ್ತಿದ್ಯನ್ನಪ್ಪ? ಯಾರ ಅಂಗಡಿಗೆ ಹೋಗ್ತಿದ್ಯಾ ಇವಾಗ ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ಕೆ? ಯಾರ ಅಂಗಡಿಗೆ ಹೋಗ್ತಾರ ಪಾಪ? ಜಗಣ, ನಿನಗ್ ಗೊತ್ತಿಲ್ವಲ್ಲ ಇನ್ನೇನು. ನೀನು ನಮ್ಮ ಊರಲ್ಲ ಇನ್ನೇನು 3/4% ನಮ್ ಜಯಣ್ಣನ ಅಂಗಡಿಗೆ ಅಲ್ವೆಲ್ಲ ಹೋಗೋದು. ನಿನಗ್ ಗೊತ್ತಿದ್ದು ಯಾರ ಅಂಗಡಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗ್ತಿದ್ಯಾ ಅಂತ ಕೇಳ್ತಿದ್ಯಾ? ಯಾಕೆ? ಯಾತು ಇಲ್ಲ ಕಣಮ್ಮ, ಕೋಳಿ ಗಿಳಿ ಎಲ್ಲ ಕಟ್ ಮಾಡಿಸ್ಕೊಂಡ್ ಬಂದೆ ನಾನು. ಅವ್ನ್ ಜಯಣ್ಣನ ಅಂಗಡಿಗೆ ಹೋಗಿದ್ದು ಎಲ್ಲ ಕೋಳಿಗಳಿನೇ ಖಾಲಿ ಆಗೋಯ್ತು. ಬೈಲರ್ ಕೋಳಿ ನಾನು ಎಲ್ಲ ಕಡಿಮೆ ತೂಕ ತೂಗ್ತಿದ್ದು ಬಿಡು. ಕಡೆಗೆ ಇದ್ದಿದ್ದೆ 2 ಕೋಳಿ. 2 ಕೋಳಿಯಿಂದ ಒಂದ್ 2.75-3 ಕೆಜಿ ಬಂತು ಅಷ್ಟೇ. 1.5 ಕೆಜಿ ತೂಕವು. ಎಲ್ಲ ವೇಸ್ಟೇಜ್ ಎಲ್ಲ ಹೋಗ ಅದೆಷ್ಟು ಬಂತು ಗೊತ್ತಿಲ್ಲ. ಒಟ್ನಲ್ಲಿ ನಂದೇ ಲಾಸ್ಟ್ ಇದು ಪಾರಂ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದು. ಸುಮ್ಕೆ ಇನ್ಯಾಕೆ ಹೋಗಿ ವಾಪಸ್ ಬರ್ತೀಯ ಕಣಿ ಹೇಳು. ಬೇರೆ ಅಂಗಡಿ ಯಾರು ಇದ್ರೆ ಹೋಗು. ಯಾರ್ದು ಐತೆ ಪಾಪ, ನಿನ್ಗೂ ಗೊತ್ತಿರಂಗೆ. ಇನ್ನೇನು ಆ ಗಂಗಣ್ಣನ ಅಂಗಡಿ ಐತೆ ಅಷ್ಟೇ. ಆ ಗಂಗಣ್ಣನ ಅಂಗಡಿಲಿ ಐತೆ ಅಲ್ಲ ಪಾಪ ಕೋಳಿ ಗಿಳಿ ಇದಾವ ಅವನ ಅಂಗಡಿಲು ಕಣಮ್ಮ. ಅವ್ರ ಅಂಗಡಿಲು ಖಾಲಿ ಆಗಿದ್ದು. ಮೊದ್ಲು ಅಲ್ಲೇ ನೋಡ್ಕೊಂಡ್ ಬಂದೆ ನಾನು. ಅಲ್ಲಿ ಮುಗಿಸ್ಕೊಂಡು ಇವ್ ಜಯಣ್ಣನ ಹತ್ರ ಬಂದೆ. ಜಯಣ್ಣನ ಹತ್ರನು ಕಡೆಗೆ ಒಂದ್ 2 ಇದ್ದು ಅಷ್ಟೇ. ಅವನು ತಗೊಂಬಂದೆ. ಇನ್ನೇನ್ ಸುಮ್ಕೆ ಇನ್ಯಾಕೆ ಹೋಗ್ತಿ ಹೇಳು. ಹೋಗಿ ತಿಪ್ಟೂರಿಗೆ ಹೋಗಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂದ್ರೆ ಬೇಕಾದ್ರೆ ಹೋಗಿ ಇನ್ನೇನು. ಇದೊಳ್ಳೆ ಸರಿ ಆಗೋಯ್ತು ಕಣ್ಲ ಪಾಪ. ಅಲ್ವಲ್ಲ ಪಾಪ, ಇವ್ ನಮ್ ಜಯಣ್ಣನ ಅಂಗಡಿಲಿ ಇದು ಪಾರಂ ಕೋಳಿ ಇರ್ಲಿ, ಬೈಲರ್ ಕೋಳಿನಾರ ಇದ್ವಿ ನಾವು. ಇನ್ನೇನ್ ಮಾಡಕ್ ಆಗುತ್ತೆ? ಬೈಲರ್ ಕೋಳಿನಾರ ಕಟ್ ಮಾಡಿಸ್ಕೊಂಡ್ ಬರ್ತೀನಿ. ಒಂದೇ ಒಂದ್ ಕೋಳಿ ಇಲ್ಲ ಅಂತ ಹೇಳ್ತಿದೀನಿ ಮಾಮ. ಬೈಲರ್ ಕೋಳಿ ಪಾರಂ ಕೋಳಿ ಅಂತ ಬೇರೆ ಕುಂತೈತೆ. ಏನು ಇಲ್ಲ ಕಣ್ಮಮ್ಮ. ಅಲ್ಲೇ ಬಾಗ್ಲಾಕೊಂಡ್ ಬಂದ್ಬಿಟ್ಟು ಅವನು ಅತ್ಲಾಗಿ ಮನೆಗೆ. ಪಾಪ, ಇವತ್ತೇನು ಊರಲ್ಲಿ ಎಂತ ಫಂಕ್ಷನ್ ಇಲ್ಲ, ಎಂತದು ಇಲ್ಲ ಕಣಪ್ಪ. ಏನ್ ಇಷ್ಟ ಬಿರನೆ ಕೋಳಿಗಳು ಖಾಲಿ ಆಗ್ಬಿಟ್ಟಾವಲ್ಲ, ಏನ್ ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಯಾವಾಗ ನೋಡಿರು ಇವ್ ಜಯಣ್ಣನ ಅಂಗಡಿಲಿ ಕೋಳಿಗಳು ಇದ್ದೇ ಇರವು ಸಾಕು. ನೀನ್ ಇವಾಗ ಹೇಳ್ತಿರೋ ಲೆಕ್ಕದಲ್ಲಿ ಒಂದೇ ಒಂದ್ ಕೋಳಿ ಬಿಟ್ಟಿಲ್ಲ ಅಂತ ಹೇಳ್ತಿದ್ಯಲ್ಲ ಪಾಪ. ಫಂಕ್ಷನ್ ಗಿಂಕ್ಷನ್ ಏನು ಇಲ್ಲ ಕಣಮಮ್ಮ. ಆದ್ರೂ ಇವತ್ತು ಎಲ್ಲಾರು ಮಂತಾವ್ಲ ಇದಾರೆ. ಎಲ್ಲ ಕೂಲಿಗಿಲಿ ಎಲ್ಲ ಹೋಗಿಲ್ಲ ಕೆಲ್ಸ ಪಲ್ಸಕ್ಕೆ. ಬೆಳಿಗ್ಗೆಯಿಂದ ಮಳೆ ಬೇರೆ ಇಟ್ಕೊಂಡೈತ್ ನೋಡು. ಮಂತಾವ್ ಕುಂತು ಎಲ್ಲಾರ್ಗು ಬೇಜಾರು. ಅದಕ್ಕೆ ಹೋಗ್ಬಿಟ್ಟು ಎಲ್ಲಾರ್ಗು ಈ ಚಳಿಲಿ ಕೋಳಿ ಗಿಳಿ ಬಾಡಿಂದ ಊಟ ಮಾಡ್ಬೇಕಂತ ಎಲ್ಲಾರ್ಗು ಆಸೆ ನೋಡು, ಕೋಳಿ ಸಾಂಬಾರಿಂದ. ಹಂಗಾಗಿ ಎಲ್ಲಾರು ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದೇ ಒಂದ್ ಕೋಳಿಗಳಿಲ್ಲ, ಹಂಗ್ ಖಾಲಿ ಆಗ್ಬಿಟ್ಟೈತ್ ಕಣ್ ಹೇಳು. ಹೋಗತ್ತಾಗಿ ನಾನ್ ನೋಡಿದ್ರೆ ನಾನ್ ನಿಧಾನಕ್ ಬರ್ತಿದ್ದೀನಲ್ಲ, ಕೋಳಿಗಳಿದಾವಂತವು. ನಾನ್ ಒಂದ್ ಸ್ವಲ್ಪ ನನ್ಗೆ ಮುಂಚೆನೆ ಗೊತ್ತಿದ್ರೆ ಅಲ್ಲ 12 ಗಂಟೆಗೆ ಬಂದ್ಬಿಟ್ಟು ಕೋಳಿನಾರು ಕಟ್ ಮಾಡಿಸ್ಕೊಂಡು ಹೋಗ್ತಿದ್ನಲ್ಲ ಪಾಪ. ಎಂತ ಕೆಲ್ಸ ಆಗೋಯ್ತು. ಇವಾಗ ಎಲ್ಲ ಅಂತ ಕಟ್ ಮಾಡಿಸ್ಕೊಂಡ್ ಬರೋನು. ತಿಪ್ಟೂರ್ಗೂ ಹೋಗಕ್ಕಾಗಲ್ಲ ಈ ಮಳೆಲಿ. ತಿಪ್ಟೂರಿಗೆ ಹೋಗಕ್ಕಾಗುತ್ತಿಲ್ಲ. ಹೋಗತ್ಲಾಗಿ ಏನ್ಲ ಮಾಡುದು ಪಾಪ. ಸುನಿಲ ಬಾರ್ಲ ಇಲ್ಲಿ, ಏನ್ಲ ಮಾಡೋದು ಇವಾಗ? ನನ್ಗೆ ಕೋಳಿ ಬಾಡಿಂದ ಊಟ ಮಾಡ್ಬೇಕು ಅನ್ಸ್ಬಿಟ್ಟೈತೆ. ಈ ಚಳಿಗೂ ಅದಕ್ಕೂ ಬಲು ಚೆನ್ನಾಗಿರೋದ್ ಕಳ್ಳ ಊಟ ಮಾಡಕ್ಕೆ. ಏನ್ಲ ಮಾಡೋದು ಇವಾಗ? ನೋಡು, ನಿನ್ನಿಂದ ಇವೆಲ್ಲ ಆಗಿದ್ದು. ಅದಕ್ಕೆ ನಿನಗೆ ಹೇಳಿದ್ದು ಬೇಗ ಹೋಗ ನಡೀತಾತ ಅಂತ ಹೇಳಿದ್ರೆ ನೀನ್ ಏನಂತ ಹೇಳಿದೆ ನಿನ್ಗೆ? ಹೆಜ್ಜೆಗೆ ಒಬ್ಬೊಬ್ರು ಸಿಗ್ತಾರಂತ ಎಲ್ಲಾರ್ಗು ಮಾತಾಡಿಸ್ಕೊಂಡು ನಿನ್ಕೊಂಡ್ಬಿಟ್ಟೆ ನೋಡಿ. ಇವಾಗ ಕೋಳಿ ನಮ್ಗೆ ಇಲ್ದಂಗ ಆಗೋಯ್ತಾ? ಏನ್ ಮಾಡೋದು ಇವಾಗ? ಹೋಗು ಸುಮ್ಕೆ. ನನ್ಗಂತೂ ಬೇಜಾರಾಗಂಗ ಆಗ್ತೈತೆ. ಎಲ್ಲ ನಿನ್ನಿಂದನೇ ಕಡಿತಾತ ಆಗಿದ್ದು. ಹೋಗು. ನಾನೆಲ್ಲ ಮಾಡಮ್ ಪಾಪ. ನನ್ಗೇನ್ ಕನ್ಸ್ ಬಿದ್ದಿತ್ತೆಲ್ಲ ಎಲ್ಲ ಕೋಳಿಗಳು ಖಾಲಿ ಆಗಿದಾವಂತ. ಇವಾಗ ಮಳೆ ಬಂದಿರಲಿಲ್ಲ ಅಂದಿದ್ರೆ ಬೇಕಾದ್ರೆ ತಿಪ್ಟೂರಿಗೆ ಹೋಗಿ ಕಟ್ ಮಾಡಿಸ್ಕೊಂಡ್ ಬರ್ತಿದ್ದೆ ಕಣಪ್ಪ. ಅಲ್ಲೇ ಒತ್ತು ಬೇರೆ ಆಯ್ತಾ ಬಂತು. ಏನಪ್ಪ ಮಾಡೋದು ಇವಾಗ?
ಒಂದು ಗೊತ್ತಾಗ್ತಿಲ್ವಲ್ಲ ಪಾಪ. ಇದೇನಮ್ಮ ನೀನ್ ಚೆನ್ನಾಗಿ ಹೇಳ್ತೀಯಪ್ಪ. ಮನೇಲಿ ಇರೋ ಬಿರೋವೆಲ್ಲ ಬರೀ ನಾಟಿ ಕೋಳಿಗಳೇ ಸಾಕೊಂಡ್ಬಿಟ್ಟು ನೀನು ಬೈಲರ್ ಕೋಳಿ ಫಾರಂ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀಯಲ್ಲ. ಅದೇನ್ ನಾಟಿ ಕೋಳಿಗಳು ಅವೆಲ್ಲ ಏನ್ ದುಡ್ಡಿಗೆ ಮಾರ್ತಿದ್ದೀರಾ? ಯಾಕೆ ನೀವು ಕುಯ್ಕೊಂಡು ತಿನ್ನಂಗಿಲ್ವಾ ಹಂಗಾರೆ? ನಾಟಿ ಕೋಳಿಗಳೇನ ಇದಾವ್ ಕಂಡ ಪಾಪ. ನಾನೇ ಸುಮ್ನಾಗಿದ್ದೆ, ಇನ್ನೇನು ಮೊಟ್ಟೆ ಇಡ್ತಿದ್ವಲ್ಲ, ಹಂಗಾಗಿ ಇನ್ನೇ ಮೊಟ್ಟೆ ಕೋಳಿಗಳು ಚೆನ್ನಾಗಿರ್ತವೆ. ನೋಡೋಣ. ಇವ್ರ ಅಜ್ಜಿ ಬೇರೆ ಏನ್ ಮಾತ್ ಕೇಳ್ತಾಳೋ, ಬೇಡ ಬೇಡ ಅಂದ್ರೆ ಏನಪ್ಪ ಮಾಡೋಣ ನಾನು. ನೋಡೋಣ, ಒಂದ್ ಮಾತ್ ಕೇಳ್ತೀನಿ ಇವ್ರ ಅಜ್ಜಿಗೆ. ಹೂ ಅಂದ್ರೆ ಬೇಕಾದ್ರೆ ಕುಯ್ಕೊಂಡ್ ತಿಂತೀವಿ. ಇನ್ನೇನ್ ಮಾಡೋಣ ಇವಾಗ? ಬೈಲರ್ ಕೋಳಿನೂ ಸಿಕ್ಕಿಲ್ಲ, ಫಾರಂ ಕೋಳಿನೂ ಸಿಕ್ಕಿಲ್ಲ, ಈ ಸ್ವಾನೆ ಬೇರೆ ಇಟ್ಕೊಂಡೈತೆ. ಈ ಸ್ವಾನೆಯಲ್ಲಿ ಹೋಗ್ಬಿಟ್ಟು ನಾವು ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ಕೂ ಆಗಲ್ಲ. ತಿಪ್ಟೂರ್ಗೆ ಒತ್ತಾಗ್ಬಿಡುತ್ತೆ, ಮಳೆಲೆಲ್ಲ ನೆನ್ಕೊಂಡ್ ಬಂದ್ಬಿಡ್ತೀವಿ. ಹಂಗಾಗಿ ಸರಿ ಆಗಲ್ಲ. ಹಂಗೆ ಮಾಡ್ತೀನಿ, ನೋಡೋಣ. ನಡ್ಡ ಪಾಪ. ಪಾಪ ನಡಿಲ್ಲ. ಏ ಜಗಣ್ಣ ಹೇಳ್ದಂಗೆ ನಾಟಿ ಕೋಳಿಗಳು ಇದಾವಲ್ಲೋ, ಮರ್ತ ಬಿಟ್ಟಿದೀವಿ ನೋಡು. ನಿಮ್ ಅಜ್ಜಿಗೆ ಹೇಳ್ಬಿಟ್ಟು ಕುಯ್ಕೊಂಡ್ ತಿನ್ನ ನಡಿಲ್ಲ. ಬಲು ಚೆನ್ನಾಗಿರುತ್ತೆ. ನಾಟಿ ಕೋಳಿಗಿಂತ ಕೋಳಿ ಬೇಕಲ್ಲ ಪಾಪ. ನಡಿ ನಡಿ ಹೋಗೋಣ. ಅಜ್ಜ ಮೊಮ್ಮಗನ್ ಕತೆ ಆಗೋಯ್ತು. ಓಹೋ, ಏನ್ ಪ್ರೀತಿ ಅಂದ್ರೆ ಪ್ರೀತಿನ ಕಣಪ್ಪ. ಅಜ್ಜ ಮೊಮ್ಮಗ ಇಬ್ರಾಳುನು ಅಷ್ಟೇನೆ. ಒಂದ್ ಗಳಿಗೆ ಒಬ್ರಿಗೊಬ್ರು ಬಿಟ್ಟಿರಲ್ವಲ್ಲ. ಆ ಹುಡ್ಗ ಅಂತೂ ಯಾವಾಗ್ಲೂನು ಅಷ್ಟೇ ಅವ್ರ ಅಜ್ಜಿಯಿಂದ ಇಲ್ಲ ಅವ್ರ ತಾತನ್ ಜೊತೆ. ಏನ್ ಅವ್ರ ಅಪ್ಪ ಅಮ್ಮಂಗೇನ್ ಮಾತಾಡ್ಸಕ್ಕೆ ಹೋಗಲ್ಲ. ಏನಂದ್ರೆ ಹಿಂಗೆ ಪ್ರೀತಿ ಅಷ್ಟೇ ಕಣ್ರಪ್ಪ. ಅಜ್ಜಿ ತಾತಂಗೆ ಮೊಮ್ಮಗಂಗೆ ಹಂಗೇನೇನೆ. ಮೊಮ್ಮಕ್ಳಂದ್ರೆ ಬಲು ಇಷ್ಟ ಕಣ್ರಪ್ಪ. ಏನ್ ಮಾಡ್ತೀರಾ ನೀವು? ಚಿಕ್ಕವರಿದ್ದಾಗ ಹಿಂಗೆ ಅಲ್ವಾ? ನಿಮ್ ಅಜ್ಜಿ ತಾತನ್ ಜೊತೆ ಎಲ್ಲ ಹಠ ಮಾಡೋದು. ಅಂಗಡಿ ತಾವ್ ಹೋದ್ರೆ ನಿಮ್ ತಾತನ್ ಜೊತೆ ನೀವು ಅಂಗಡಿ ತಾವ್ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡ್ಸು, ಮಿಠಾಯಿ ಕೊಡ್ಸು, ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಹಠ ಮಾಡ್ತಿದ್ದು. ಇವೆಲ್ಲ ಬಾಲ್ಯ ನೆನಪುಗಳೆಲ್ಲ ಬಲು ನೆನಪಾಗೋದ್ ಕಣ್ರಪ್ಪ. ನೀವೇನಾರ ತಿಳ್ಕೊಳ್ರಿ. ನಿಮ್ಗೂನು ಹಿಂಗೆ ಬಾಲ್ಯದ ನೆನಪೆಲ್ಲ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿಸೋ ಮುಖಾಂತರ ತಿಳಿಸ್ರಪ್ಪ. ಬನ್ನಿ ವಿಡಿಯೋನ ಮುಂದುವರ್ಸೋಣ ಬರ್ರಿ. ಇದ್ಯಾಕಾರ ಮಜ್ಜ ನಮ್ಮ ಹುಡುಗ ಇಷ್ಟ ಬಿರಿನ ಬಂದ್ಬಿಟ್ಟಲ್ಲ, ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀವಂತ ಹೋದವ್ರು. ಅದ್ಯಾಕೋ ಏನಪ್ಪ ಒಂದು ಗೊತ್ತಾಗ್ತಿಲ್ಲ ನನಗೆ. ಏನು ಕೋಳಿಗಿಳಿ ಏನು ಕಟ್ ಮಾಡಿಸ್ಕೊಂಡ್ ಬಂದಿಲ್ಲ, ಬರಿಗೈಲೆ ಬಂದರೆ. ಇದ್ಯಾಕಜ್ಜ, ಏನ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ರೆ ಯಾಕೆ ಕಟ್ ಮಾಡಿಸ್ಕೊಂಡ್ ಬರ್ಲಿಲ್ವಾ? ಯಾಕೆ ಏನಾಯ್ತು? ಏನಿಲ್ಲ ಕಣೆ, ರೋಡ್ ಮಧ್ಯದಲ್ಲಿ ಇನ್ನೇನು ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಂತ ನಾನು ಪಾಪ ಹೋಗ್ತಿದ್ವು ಇಬ್ರಾಳು. ಅಷ್ಟ್ರಲ್ಲಿ ಇವ್ನ್ ಜಗಪ್ಪ ಸಿಕ್ತ. ಆ ಕಡೆಯಿಂದ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತಿದ್ದ. ಅವನು ಅವನ್ಗಳಿಗೆ ಮಾತಾಡಿ ಇನ್ನೇನ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಂತ ಹೋಗ್ತಿದ್ದೆ. ಎಲ್ರಂಗಜ್ಜ ಕೋಳಿ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ. ಬೈಲರ್ ಕೋಳಿನೂ ಇಲ್ಲ, ಫಾರಂ ಕೋಳಿನೂ ಇಲ್ಲ. ಎಲ್ಲ ಇವತ್ತು ಈ ಜಯಣ್ಣರ ಅಂಗಡಿಲೆಲ್ಲ ಒಂದೇ ಒಂದ್ ಕೋಳಿಗಳೆಲ್ಲ ಎಲ್ಲಾ ಖಾಲಿ ಆಯ್ತು. ನಾನೇ ಕಡೆಗೆ ಕಟ್ ಮಾಡಿಸ್ಕೊಂಡ್ ಬಂದೆ. ಎರಡೆರಡಿದ್ದು ಅವನು ಕುಯ್ಸ್ಕೊಂಡ್ ಬಂದೆ ಕಣ್ರಂಗಜ್ಜ. ಇಲ್ಲ ಅಂತ ಹೇಳಿರು. ಆಮೇಲೆ ಇವನು ಗಂಗಣ್ಣ ಅಂಗಡಿಲಿ ಏನಾದ್ರು ಐತೇನ ಪಾಪ ಅಂತ ಕೇಳ್ದೆ. ಅವ್ರ ಅಂಗಡಿ ಮೊದ್ಲು ಖಾಲಿ ಆಗಿತ್ತು, ಅಲ್ಲ ಮುಗಿಸ್ಕಡೆ ಇಲ್ಲಿ ಬಂದಿದ್ದು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಕಣ್ರಂಗಜ್ಜ. ಹೋಗಿ ತಿಪ್ಟೂರಲ್ಲೇ ಬೇಕಾದ್ರೆ ಕಟ್ ಮಾಡಿಸ್ಕೊಂಬ ಅಂತ ಹೇಳಿರು. ನಾನ್ ಈ ಮಳೆಯಲ್ಲಿ ಹೋಗಿ ತಿಪ್ಟೂರಿಗೆ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಬರಕ್ಕಾಗುತ್ತೇನೆ ಇವಾಗ? ಸ್ವಾನೆ ಬೇರೆ ಇಟ್ಕೊಂಡೈತೆ. ಅದಕ್ಕತ್ಲಾಗಿ ಸುಮ್ಕೆ ಮನೆ ಕಡೆ ಬಂದ್ಬಿಟ್ಟೆ ಕಣೆ. ಇನ್ನೇನ್ ಮಾಡೋಣ ಹೇಳು? ಅಯ್ಯ ಅಲ್ಕಡಜ್ಜ, ಏನ್ ಇಷ್ಟ ಇವತ್ ಏನು ಅಂತದೇನು ಫಂಕ್ಷನ್ ಇಲ್ಲ ಏನಿಲ್ಲ ನಮ್ಮೂರಲ್ಲಿ. ಏನ್ ದೇವ್ರು ಮಾಡಿಲ್ಲ ಏನಿಲ್ಲ, ಏನ್ ಹಿಂಗ್ ಕೋಳಿಗಳು ಖಾಲಿ ಆಗ್ಬಿಟ್ಟಿದಾವಲ್ಲ ಅಂತ. ಕಣೆ, ಏನು ಫಂಕ್ಷನ್ ಏನು ಇಲ್ಲ ಅಂದ್ರುನು ಊರ್ನಲ್ಲಿ ಇವತ್ತು ಬೆಳಗಿಂದ ಸಂಜೆ ಗಂಟ ಇವತ್ತು ಮಳೆ ಬೇರೆ ಇಟ್ಕೊಂಡೈತ್ ನೋಡ ನನ್ನ ಮಗಂದು. ಎಲ್ಲಾರು ಕೆಲ್ಸ ಕಾರ್ಯಕ್ಕೆಲ್ಲೂ ಹೋಗಿಲ್ಲ ಮಂತವ ಪಾಪ. ಎಲ್ಲಾರ್ಗು ಬೇಜಾರಾಗಂಗ ಆಗೈತಿ. ಈ ಗುಡ್ರಿಗೂ ಅದಕ್ಕೂ ಕೋಳಿ ತಿನ್ನಂಗ ಅನ್ಸ್ಬಿಡುತ್ತೆ. ನನ್ನಂಗಿದೀನಿ ಎಲ್ಲಾರ್ಗು. ಹಂಗಾಗಿ ಎಲ್ಲ ಕೋಳಿ ಗಿಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟಿದಾರೆ. ಇರೋ ಬರೋವೆಲ್ಲ ಖಾಲಿ ಆಗ್ಬಿಟ್ಟಿದಾವ ಅಷ್ಟೇ. ಅದಕ್ಕತ್ಲಾಗಿ ಸುಮ್ಕೆ ಬಂದ್ಬಿಟ್ಟು ಕಣೆ. ಏನೇ ಮಾಡೋದು ಇವಾಗ? ನನಗಂತೂ ಕೋಳಿ ತಿನ್ನಂಗ ಆಗ್ಬಿಟ್ಟೈತ್ ಕಣೆ. ಆ ಹುಡ್ಗ ಅಂತೂ ಹಠ ಮಾಡಿ ಎಳಿತಿದ್ದಾನೆ. ಏನ್ ಮಾಡೋಣ ಹೇಳು? ಇವಾಗ ತಿಪ್ಟೂರಿಗೆ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಂದ್ರೆ ಮಳೆ. ಏನ್ ಮಾಡೋಣ? ಮಳೆಲ್ ನೆನ್ಕೊಂಡು ಹೋಗೋಣಂದ್ರೆ ತಲೆನೋವು, ಕೆಮ್ಮು, ನೆಗಡೆ ಬೇರೆ ಬರ್ತೈತ್ ನನಗೆ. ಹಂಗಾಗಿ ಹಿಂಸೆ ಆಗ್ಬಿಟ್ಟೈತ್ ಕಣೆ. ಅದಕ್ಕೆ ನೀನೇ ಒಂದ್ ದಾರಿ ತೋರಿಸ್ಬೇಕು ನೋಡಿ. ಇವಾಗ ಏನಾರ ಒಂದ್ ಮಾಡು ನೋಡೋಣ. ಏನ್ ಮಾಡೋಣ ಅಂತ ನೀನ್ ಹೆಂಗ್ ಹೇಳ್ತಿದೀಯಾ? ನಾನೇನ್ ಮಾಡಕ್ಕಾಗುತ್ತೆ? ಏನಿಲ್ ಕಣ ಬಾ, ಒಳ್ಳೆ ಖಾರವಾಗಿ ಉಪ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡ್ತೀನಿ. ಬಿಸಿ ಬಿಸಿ ಮುದ್ದೆ, ಅನ್ನ, ಉಪ್ಸಾರಿಂದ ಊಟ ಮಾಡಿರಂತೆ. ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಮಲ್ಕಳಿರಂತೆ. ಬರ್ರಿ ಸುಮ್ಕೆ. ಏನ್ ಇವತ್ತೊಂದ್ ದಿವಸ ಏನ್ ಕೋಳಿ ಸಾಂಬಾರಿಂದ ಊಟ ಮಾಡಿಲ್ಲ ಅಂದ್ರೆ ಏನು ಆಗಲ್ ಕಣ. ಬರ್ರಿ ಸಾಕು. ನೋಡ್ದೆಲ್ಲ ಪಾಪ ನಿಮ್ ಅಜ್ಜಿ ಮಾತಾಡೋದು. ಅಲ್ಲ ಅಲ್ಕಣೆ, ಅಲ್ಲ ಈ ಪಾಟಿ ನಾಟಿ ಕೋಳಿಗಳು ಸಾಕ್ಬಿಟ್ಟು ನೀನ್ ಬಾಯಿಯಿಂದ ಒಂದೇ ಒಂದ್ ಮಾತು ನಾಟಿ ಕೋಳಿನ ಕುಯ್ಕೊಂಡು ತಿಂದ್ರಿ ಅಂತ ಹೇಳಿದ್ವಲ್ಲ ನೀನು. ನೋಡ್ದೆಲ್ಲ ಪಾಪ ನಿಮ್ ಅಜ್ಜಿ ಎಷ್ಟ್ ಕಂಜೂಸ್ ಅಜ್ಜಿ ಐತ್ ನೋಡು. ಗೊತ್ತಿತ್ತು, ಅಜ್ಜ ಮೊಮ್ಮಗ ಸುಮ್ಕೆ ಬಂದಾಗ್ಲೇ ನನಗ್ ಗೊತ್ತಾಯ್ತು. ಏನ ಬಾಯಿ ಮಾತಿಗೆ ಹಂಗಂತ ಹೇಳ್ದೆ. ಹೋಗು, ಇನ್ನೇನ್ ಮಾಡಕ್ಕಾಗುತ್ತೆ? ನಾಟಿ ಕೋಳಿ ಕುಯ್ಕೊಂಡು ಒಂದ್ ಆಟೆ ಕೋಳಿನೂ ಒಂದ್ ಹುಂಜ ಇದೆ
ಕುಯ್ಕಡೆ ತಿನ್ ಹೋಗ್ರಿ. ಜಾಸ್ತಿ ಕೋಳಿಗಳು ಆಗ್ಬಿದಾವೆ. ಅವ್ರ ಇರ್ಮಂತ ಹೋಗ್ಬಿಟ್ಟು ಎಲ್ಲ ಗಲೀಜ್ ಮಾಡ್ತಾವಂತ ಹೆಂಗ್ ಬೇಕಂಗೆ ಮಾತಾಡ್ತಿರ್ತಾರೆ. ಸುಮ್ಕೆ ಏನು ಬೇಡ, ಕುಯ್ಕಡೆ ತಿನ್ ಹೋಗ್ರಿ, ಏನು ಆಗಲ್ಲ. ನನ್ಗೂ ನಾಟಿ ಕೋಳಿ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೋಯ್ತು. ಮಸಾಲೆ ಎಲ್ಲ ಅರ್ದ್ಬಿಟ್ಟು ಚೆನ್ನಾಗ್ ಮಾಡ್ಕೊಡ್ತೀನಿ, ಊಟ ಮಾಡಿವಂತೆ. ನಿನ್ಗೂ ಯಾಕ ಜ್ವರ ಬಂದ್ಬಿಟ್ಟು ಬಾಯೆಲ್ಲ ಒಂಥರ ಸಪ್ಪೆ ಆಗಂಗ್ ಆಗೈತಂತ ಹೇಳ್ತಿದ್ಯಾ? ಖಾರವಾಗಿ ಚೆನ್ನಾಗ್ ಮಾಡ್ಕೊಡ್ತೀನಿ ಕಣ್, ಹೋಗು. ನನಗೂ ನಾಟಿ ಕೋಳಿ ಸಾಂಬಾರಿಂದ ಊಟ ಮಾಡಿ ಬಲು ದಿವಸ ಆಗೋಯ್ತು ಕಣೆ. ಸರಿ ಕಣ, ಆಯ್ತು ಹೇಳು. ಪಾಪ ಬರ್ಲ ಹೊಡೋಗಲ್ಲ. ನಾಟಿ ಕೋಳಿನೇ ಕುಯ್ದು ಬಿಟ್ಟು ನಿಮ್ಮ ಅಜ್ಜಿ ಸಾಂಬಾರೆಲ್ಲ ಬಲು ಚೆನ್ನಾಗ್ ಮಾಡುದ್ ಕಣು. ನಾಟಿ ಕೋಳಿ ಸಾಂಬಾರು ಅಬ್ಬಬ್ಬಬ್ಬಬ್ಬ, ಬಾಯಲ್ಲಿ ನೀರ್ ಬರುತ್ ಕಣಲೇ. ನಿಮ್ಮ ಅಜ್ಜಿ ಹೇಳ್ತಿರೋದು, ನಿಮ್ಮ ಅಜ್ಜಿ ಮಾಡ್ತಿರೋ ಸಾಂಬಾರು ಅಕ್ಕ ಪಕ್ಕದವ್ರ ಮನೆಯವ್ರಿಗೆಲ್ಲ ಅದನ್ನು ಘಮ 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 ಅಂತ ವಾಸನೆ ಬಂದ್ಬಿಡ್ಬೇಕು. ಓಹೋ, ಇವತ್ತು ಗೌರಜ್ಜಿನೇನೆ ನಾಟಿ ಕೋಳಿ ಸಾಂಬಾರ್ ಮಾಡೈತೆ ಅನ್ಬೇಕು. ಹಂಗ್ ಮಾಡುದ್ ಕಣು ನಿಮ್ಮ ಅಜ್ಜಿ, ಬಲು ಚೆನ್ನಾಗ್ ಮಾಡುತ್ತೆ. ಒಡಗು ಹೋಗ್ಬಿಟ್ಟು ಆ ಬಕೆಟ್ ಅಲ್ಲಿ ಎಲ್ಲ ನೀರ್ ತುಂಬ್ಕೊಂಡ್ಬಂದು ಹಂಗೆ ಬ್ರೇಷನ್ನು ಒಂದು ತಟ್ಟೆ ಅವೆಲ್ಲ ಇಸ್ಕೊಂಬ ಒಡಗಿಲಿ. ಕುಯ್ಕೊಂಡು ಹೋಗ್ಬಿಡನತ್ಲೆ. ಹಂಗೆ ಸತಾರ ಒಂದು ಇಸ್ಕೊಂಬ, ಹಂಗೆ ಹೊರಗಡೆಯಿಂದ ತಗೊಂಬ ಬೇಗ. ಆಯ್ತು, ಹಂಗೆ ಮಾಡ್ತೀನಿ. ನಾನು ಹೋಗ್ಬಿಟ್ಟು ಕೋಳಿ ತೊಳ್ಕೊಂಬರೋಣ ಇವಾಗ. ತಡೆಯಲ್ಲ ಪಾಪ. ಈ ನನ್ನ ಮಗಂಗ್ ಏನ್ ಬರುತ್ತಂತ ಹಿಂಗ್ ಹೋಗ್ತಾನ ಏನು ಗೊತ್ತಾಗಲ್ಲ. ಸುಮ್ನಿರು, ನಿನ್ಗ್ ತೊಳೆಯಕ್ ಬರಲ್ಲ ಏನಿಲ್ಲ. ಅವೆಲ್ಲ ನೀಟಾಗಿ ಚೆನ್ನಾಗಿ ತೊಳಿಬೇಕ ನಾವು. ನಿನಗ್ ಗೊತ್ತಾಗಲ್ಲ ಕಣ, ಸುಮ್ನಿರು. ಇನ್ನೇನ್ ಬಂದೇ ಬಿಟ್ಟೆ, ಹಾಗೆ ಹೋಯ್ತು. ಓಡ್ತದ ಸುಮ್ಕೆ, ಅದೆಷ್ಟೊತ್ತಂತ ನಿನ್ ಕಣ. ನನಗೂ ನಿನ್ಕಂಡ್ ಕಾಲ್ ನೋವು ಬಂದ್ಬಿಡ್ತು ಅಷ್ಟೇ. ಇವಾಗ ನಾನು ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ ಮಗ, ನೋಡು. ಎಲ್ಲ ಇದೆಲ್ಲ ಸರಿ ಆಗೋಯ್ತು ಕಣಲ್ಲ ಪಾಪ. ನೀನೇ ತಾನೇ ಹೇಳಿದ್ದು ನಾಟಿ ಕೋಳಿ ಕುಯ್ಯ ಅನ್ಕಣ್ತಾತ ಅಂತ. ಇವಾಗ ನೋಡಿದ್ರೆ ನೀನು ಕಾಲ್ ನೋವು ಬರ್ತೈತೆ, ಕೈ ನೋವು ಬೈತಿದ್ದೆ ಅಂತ ಹೇಳಿದ್ರೆ ನಾನೇನ್ ಮಾಡನಿ ಹೇಳು? ಯಾಕಜ್ಜ ಇನ್ನು ಆಗ್ಲಿಲ್ವಾ ಕೋಳಿ ಕುಯ್ದು? ಅದೆಷ್ಟೊತ್ತಿಂದ ಕೋಳಿ ಕುಯ್ತಿದಿರೋ ಏನೋ ಗೊತ್ತಿಲ್ಲ. ಅಜ್ಜ ಮೊಮ್ಮಗ ಅಬ್ಬಾ ಇಡೀ ಊರೆಲ್ಲ ನೋಡ್ಬೇಕು ಏನಪ್ಪ ನೀವು ಕೋಳಿ ಕುಯ್ತಿರೋದು. ಬರ್ರಿ ಗೊತ್ತಾಯ್ತು. ನೀವು ಗಂಟೆಗಟ್ಲೆಯಿಂದ ಕೋಳಿ ಕುಯ್ತಿದ್ದೀರಾ ನೀವು. ಎಲ್ಲ ನೋಡ್ದೆಲ್ಲ ಪಾಪ ನಿಮ್ಮ ಅಜ್ಜಿ ಹೆಂಗ್ ಮಾತಾಡ್ತಂತು ಅಲ್ಕಣೆ. ನಾನು ನನಗ ಆಗುತ್ತ ಅನ್ಕೊಂಡಿದ್ದೆ ಇವೆಲ್ಲ ಕೆಲ್ಸ. ಮೊದ್ಲಂದೆ ಒಂದ್ ಸ್ವಲ್ಪ ಶಕ್ತಿ ಇತ್ಕಣ ದೇಹದಲ್ಲಿ, ಎಲ್ಲಾ ಕೆಲ್ಸ ಮಾಡ್ತಿದ್ದೆ. ಇವಾಗ ಆಗಲ್ ಕಣೆ, ನಿಧಾನಕ್ಕೆ ಮಾಡ್ಬೇಕು. ಏನ್ ಮಾಡನ್ ಹೇಳು? ನಿಮ್ ಹುಡ್ಗೂ ಇಲ್ಲ, ಅವನು ಎಲ್ಲ ಗಾಡಿ ತಗೊಂಡ್ ಹೋಗಿದ್ದಾನೆ. ಅವನು ಎಲ್ಲ ಇದ್ದಿದ್ರೆ ಅವನಾದ್ರೂ ಒಂದ್ ಸ್ವಲ್ಪ ಕೋಳಿ ಗಿಳಿ ಕಟ್ ಮಾಡ್ಕೊಡೋಣಮ್ಮ. ಏನ್ ಮಾಡ್ತೀಯ ಹೇಳು? ಈ ಹುಡುಗ ಸುಮ್ಕೆ ನಿಂತ್ಕೊಂಡ್ಬಿಟ್ಟು ನಡಿತಾತ ಹೋಗೋಣ ಅಂತ ಅವಾಗ್ಲೇ ನನ್ನ ಜೀವ ತಿಂತಿದ್ದಾನೆ. ಇವ್ನಿಗೆ ನಿಭಾಯಿಸ್ಕೊಂಡು ಕೆಲ್ಸ ಮಾಡಿದ್ರಷ್ಟಲ್ಲಿ ನಾನು ಒಬ್ನೇ ಅತ್ಲ ಕೋಳಿ ಕುಯ್ದಿದ್ರು ಆಗ್ತಿತ್ತತ್ಲಾಗಿ. ನೀನು ಬಂದ್ಬಿಟ್ಟು ಆಗಿಲ್ವಾ ಅಂತ ಹೇಳ್ತೀಯ. ಆಯ್ತು, ಸಾಕ್ ಮಾತಾಡಿದ್ದು. ಅದೆಷ್ಟಂತ ಮಾತಾಡ್ತೀರಾ? ಬಿರ್ಬಿರ್ನೆ ಅತ್ಲ ಕೋಳಿ ಕುಯ್ಕೊಂಡ್ ಬಾ ಅತ್ಲ, ಗೊತ್ತಾಯ್ತು. ಅದೇ ಮತ್ತೆ ಹೋಗ್ಬಿಟ್ಟು ಬಕೆಟ್ ಅಲ್ಲಿ ನೀರುನು ಹಂಗೆ ತಟ್ಟೆ, ಹಂಗೆ ಸತಾರು, ಕೋಲ್ಡು ಅವೆಲ್ಲ ಎತ್ಕೊಂಬಾರಜ್ಜಿ, ಪ್ಲೀಸ್ ಕಣಜ್ಜಿ. ಪಾಪ ನನ್ ಕೈಲಂತೂ ಆಗಲ್ಲ ಕಣಪ್ಪ. ನೀನು ನಿಮ್ಮ ಅಜ್ಜ ಮೊದ್ಲೇನೆ ತಗೊಂಬರ್ಬೇಕು ತಾನೆ. ಕೈಯೆಲ್ಲ ಆಡ್ಕೊಂಡ್ ಬಂದ್ಬಿಡ್ತೀರ ಅಜ್ಜ ಮೊಮ್ಮಗ ಇಬ್ರಾಳನು. ಇವಾಗ ನನಗೆ ಸತಾರ್ ತಗೊಂಬಾರಜ್ಜಿ, ಚೂರಿ ತಗೊಂಬಾರಜ್ಜಿ, ಕೋಲ್ಡ್ ತಗೊಂಬಾರಜ್ಜಿ ಅಂತ ನನ್ಗೆ ಹೇಳ್ತಿದ್ಯಾ? ತಟ್ಟೆ ತಗೊಂಬಾರಜ್ಜಿ ಅಂತ. ಎಲ್ಲ ಮಾಡ್ಕೊಟ್ಟಾದ್ಮೇಲೆ ನೀವು ಅಜ್ಜ ಮೊಮ್ಮಗ ಇಬ್ರು ಇದೀರಲ್ಲ ನೀವು, ಏನ್ ಮಾಡ್ಕೊಡ್ತು ಕಣಜ್ಜಿ ಅಂತ ಏನ್ ಹೇಳ್ತೀರಾ ನೀವು? ನಾವೇ ಕುಯ್ದಿದ್ದು, ನಾವೇ ಮಾಡಿದ್ದು, ನೀವ್ ಸುಮ್ನೆ ನಿಂತಿದ್ರಿ ಅಂತ ಹೇಳ್ಬಿಡ್ತೀರ ನೀವು. ಏನಾರ ಮಾಡ್ಕೊಳ್ರಿ, ನಾನಂತೂ ನಿಮ್ ತಂಟೆಗ್ ಬರಲ್ಲ. ಹಂಗೆಲ್ಲ ಹೇಳ್ಬೇಡ ಕಣಜಿ, ಪ್ಲೀಸ್ ಕಣಜಿ, ಹೋಗಜಿ. ಅದೇ ಇವತ್ತು ಒಂದ್ ದಿವಸ ಹೋಗಜಿ, ಪ್ಲೀಸ್ ಕಣಜಿ. ತಟ್ಟೆ ನೋನು ಹಂಗೆ ಸತಾರು, ಕೊಯ್ಡು, ಚೂರಿ ಇಷ್ಟೇ ಕಣಜಿ, ಜಾಸ್ತಿ ಏನಿಲ್ಲ ಕಣಜಿ. ಒಂದೇ ಸರಿ ತಗೊಂಡ್ಬರ್ಬೋದು, ಹೋಗಜಿ. ಅದೇ ಬೇಕಾದ್ರೆ ನಾನೇ ಹೋಗಿ ಟ್ಯಾಂಕ್ ಹತ್ರ ನೀರ್ ತುಂಬ್ಕೊಂಡ್ ಬರ್ತೀನಿ. ನೀನೇ ನೀರ್ ತುಂಬಕ್ಕೇನು ಹೋಗ್ಬೇಡ, ನಾನ್ ಬಕೆಟ್ ಅಲ್ಲಿ ಹೋಗಿ ನೀರ್ ತುಂಬ್ಕೊಂಡ್ ಕೊಡ್ತೀನಿ. ಬೇಕಾದ್ರೆ ಇಲ್ಲೇ ಇರ್ತೀನಿ, ನೀನ್ ಇಷ್ಟನ್ ತಗೊಂಬಾರಜಿ, ಹೋಗಜಿ. ತಾತ ನೀನಂದ್ರೆ ಹೇಳ್ ತಾತ ಅಜ್ಜಿಗೆ. ಹೋಗಿ ಅತ್ಲಾಗಿ. ಆ ಹುಡ್ಗ ಯಾಕ ಬೇಜಾರ್ ಮಾಡ್ಕೊಂಡಿದ್ದಾನೆ, ಹೋಗು. ಪಾಪ ಅವನ್ಗುನು ನನ್ ಜೊತೆ ಅಲ್ಲಿ ಅಂಗಡಿ ತಾವ್ ಬೇರೆ ಬಂದಿದ್ದ ನೋಡು, ಕಾಲ್ ನೋವು ಬರಂಗ ಆಗ್ಬಿಟ್ಟೈತೆ. ಒಳಗೆ ಒಂದ್ ಕೆಲ್ಸ ಮಾಡ್ಲಾ, ನಿಮ್ ಅಜ್ಜಿ ತಟ್ಟೆ ತಗೊಂಬರ್ ಕೊಟ್ಟಾದ್ಮೇಲೆ ಕೋಳಿನ ಇಲ್ಲೇ ಇಟ್ಬಿಟ್ಟು ಹೋಗಿ ಒಂದ್ ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡ್ ಬಂದ್ಬಿಡು. ಬೇಗ ಅತ್ಲಾಗ ಕಟ್ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಇನ್ನು ತಿರ್ಗಾ ಮಳೆಗಿಳೆ ಬಂದ್ರೆ ಮತ್ತೆ ಸ್ವಾನೆ ಬಂದ್ರೆ ಅತ್ಲಾಗಿ ಈ ಉರಿ ಎಲ್ಲ ಆರೋಗ್ಬಿಡುತ್ತೆ. ಬಿರ್ನೆ ಅತ್ಲಾಗಿ ಕಟ್ ಮಾಡ್ಕೊಂಡು ಹೋಗ್ಬಿಡೋಣ. ನಡಿಲ್ಲ ಪಾಪ. ಆಯ್ತು, ಹಂಗೆ ಮಾಡೋಣ. ನೀನು ಕೇಳ್ಕೊಂಡ ಅವ್ನ್ ಚಂದು ಬಂದಿದ್ದ ಕಣ್ಣ, ಸುನೀಲ್ ಇಲ್ವೇನಜ್ಜಿ ಅಂತ ಕೇಳ್ದ. ನಾನಿದ್ದವಳು ಇಲ್ಲ ಕಣ್ಣ ಪಾಪ, ಅವನೆಲ್ಲ ಹೋಗಿದಾನ, ಅವ್ರ ತಾತನ್ ಜೊತೆ ಅಂಗಡಿ ತಾವ್ಲ ಎಲ್ಲ ಹೋಗಿದಾನ ಕಣ್ಣ ಪಾಪ ಅಂತ ಹೇಳ್ದೆ. ಸರ್ಕಣಜ್ಜಿ ಆಯ್ತು, ಸುನೀಲ್ ಬೇಕಿತ್ತು ಅಂತ ಹೇಳ್ದ. ಏನಾರು ಹೇಳ್ಬೇಕಿದ್ರೆ ಹೇಳಪ್ಪ ಅಂತ ಹೇಳ್ದೆ. ಇಲ್ಕಣಜ್ಜಿ ನಾನು ಸುನೀಲ್ನ ಹತ್ರನೇ ಮಾತಾಡ್ಬೇಕು ಅಂತ ಹೋದ್ನಪ್ಪ. ಅದಕ್ಕಿಂತ ಕೋಳಿ ಗಿಳಿ ಎಲ್ಲ ಕುಯ್ದಾದ್ಮೇಲೆ ಹೋಗಿ ನಿಮ್ ನೇತ್ರತೆ ಹತ್ರ ಮಂತ ಹೋಗ್ಬಿಟ್ಟು ಅಲ್ಲೇ ಇರ್ತಾನಲ್ಲ ಇನ್ನೇನು, ಹೋಗ ಅದೇನ್ ಕೇಳ್ಕೊಂಡು ಮಾತಾಡ್ಸ್ಕೊಂಬ. ಹ್ಮ್ ಸರಿ ಕಣಜ್ಜಿ ಆಯ್ತು.
ಆಟ ಆಡಿಸ್ತೀನಿ ಅಂತ ಹೋಗ್ಬಿಟ್ಟು ಇಬ್ರಾಳಿ ಎಲ್ಲಾರು ಗುಂಡಿಗೆ ಇಟ್ರಲ್ಲೆಲ್ಲ ನೀರು ತುಂಬಿಕೊಂಡಿದಾವೆ. ಎಲ್ಲಾರು ಹೋಗ್ಬಿಟ್ಟಿರ ಮತ್ತೆ ಹೋಗಿ ಮಂತ ಒಂದ್ಗಳಿಗೆ ಆಟ ಆಡ್ಕೊಂಡು ಸೀದಾ ಬಂದ್ಬಿಡ್ಬೇಕು. ಸರಿ ಕಣ, ಆಯ್ತು ತಾಳಜಿ. ಅಜಯ್, ಈ ಮಳೆಲೇನಾದ್ರೂ ಹೋಗಕ್ ಆಗುತ್ತೇನಜಿ? ನಾವೆಲ್ಲಾದ್ರೂ ಆಟ ಆಡಕ್ ಹೋಗ್ತೀವ?